ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಮೆಂಟಲ್ ಎಬಿಲಿಟಿ ಸಮಸ್ಯೆಗಳನ್ನು ಮತ್ತು ಅದರಲ್ಲೂ ಕೂಡ ಇವತ್ತು ನಾನು ಮಾದರಿ 1ಕ್ಕೆ ಸಂಬಂಧಿಸಿದ ಇಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಹಾಗಾಗಿ ಇವತ್ತು ಒಂದು ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 30ರಿಂದ 50 ಉದಾಹರಣೆಗಳನ್ನು ತಮಗೆ ನೀಡ್ತಾ ಇದ್ದೀನಿ. ಏನು ಇದು ಮಾದರಿ 1 ಅಥವಾ ಭಾಗ 1 ಅಂದರೆ ಇಲ್ಲಿ ಭಿನ್ನತೆ ಪ್ರಶ್ನೆಗಳಿರ್ತವೆ ಅಥವಾ ಗುಂಪಿಗೆ ಸೇರಿದ ಚಿತ್ರವನ್ನು ತಾವು ಕಂಡುಹಿಡಬೇಕಾಗುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ 4 ಸಮಸ್ಯೆ ಚಿತ್ರಗಳನ್ನು ಕೊಡಲಾಗಿರುತ್ತೆ. ಅದರಲ್ಲಿ ಒಂದು ಸಮಸ್ಯೆ ಚಿತ್ರ ಮಾತ್ರ ಬೇರೆ ಇರುತ್ತೆ. 3 ಒಂದಕ್ಕೊಂದು ಹೋಲಿಕೆ ಆಗುತ್ತವೆ. ಹಾಗಾದರೆ ಅವು ನೋಡೋಣ ಯಾವುದು ಅಂತ. ಇಲ್ಲಿ ನೋಡ್ಬೋದು, ಒಂದು ಸಮಸ್ಯೆ ಚಿತ್ರವನ್ನು ಕೊಡಲಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದನೇದಾಗಿರ್ಬೋದು ಎ ಬಿ ಮತ್ತು ಡಿ ಇದೆಯಲ್ಲ, ಇವು ಒಂದಕ್ಕೊಂದು ಹೋಲಿಕೆ ಆಗ್ತಾವೆ. ಬಟ್ ಇಲ್ಲಿ ಸಿ ಇದೆ ನೋಡಿ, ಈ ಸಮಸ್ಯಾ ಚಿತ್ರ ಇದೆಯಲ್ಲ, ಈ ಸಿ ಮಾತ್ರ ಬೇರೆಯಾಗಿದೆ. ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ನೀವು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ, ಎರಡನೇ ಪ್ರಶ್ನೆ ನೋಡ್ಬೋದು, 4 ಸಮಸ್ಯಾ ಚಿತ್ರಗಳಿದಾವಲ್ಲ, ಇವು ಒಂದಕ್ಕೊಂದು ಹೋಲಿಕೆ ಆಗ್ತಾವೆ. 3 ಸಮಸ್ಯಾ ಚಿತ್ರಗಳು ನೋಡ್ಬೋದು. ಇಲ್ಲಿ ಪಂಚಭುಜಾಕೃತಿ ಇದೆ, ಒಳಗಡೆ ಕೂಡ ಅದೇ ಇದೆ. ಇಲ್ಲಿ ವೃತ್ತ ಇದೆ, ಒಳಗಡೆ ಕೂಡ ವೃತ್ತ ಇದೆ. ಇಲ್ಲಿ ಚೌಕ ಇದೆ, ಒಳಗಡೆ ಕೂಡ ಚೌಕ ಇದೆ. ಆದರೆ ಇಲ್ಲಿ ತ್ರಿಭುಜ, ಒಳಗಡೆ ಆಯತ ಇದೆ. ಸೊ ಹಾಗಾಗಿ ಇದು ಎರಡನೇದು, ಅಂದರೆ ಎರಡನೇ ಪ್ರಶ್ನೆಗೆ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಮೂರನೇದು ನೋಡ್ಬೋದು. ಇಲ್ಲಿ ಒಂದು ಒಳಗಡೆ ಚೌಕವನ್ನು ಕೊಟ್ಟು 2 ಭಾಗ ಮಾಡಲಾಗಿದೆ. ಇಲ್ಲಿ ಎಲ್ಲ ಕಡೆ ನೋಡ್ಬೋದು, ಇಲ್ಲಿ ನೋಡ್ಬೋದು, ಆದರೆ ಇಲ್ಲಿ ಮಾತ್ರ ಸಮ ಇದೆ. ಬಿ ಆಪ್ಷನ್ ಆಗಿರ್ಬೋದು, ಸಿ ಆಪ್ಷನ್ ಆಗಿರ್ಬೋದು ಮತ್ತು ಡಿ ಆಪ್ಷನ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದನ್ನೊಂದು ಹೋಲಿಕೆ ಆಗ್ತಾವೆ. ಆದರೆ ಎ ಆಪ್ಷನ್ ಇದೆಯಲ್ಲ, ಇದು ಮಾತ್ರ ಬೇರೆ ಇದೆ. ಹಾಗಾಗಿ ಇಲ್ಲಿ ಮೂರನೇದ್ದು ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇಲ್ಲಿ ನೋಡ್ಬೋದು, 4 ಸಮಸ್ಯಾ ಚಿತ್ರಗಳಲ್ಲಿ ಯಾವ್ಯಾವ ಒಂದನ್ನೊಂದು ಹೋಲಿಕೆ ಆಗ್ತಾವಂತ ನೋಡ್ತಾ ಹೋಗೋಣ. ಇಲ್ಲಿ 2 ಭಾಗ ಮಾಡಲಾಗಿದೆ, ಇಲ್ಲಿ 2 ಭಾಗ, ಇಲ್ಲಿ 2 ಭಾಗ. ಇಲ್ಲಿ ನೋಡ್ಬೋದು, ಈ ಭಾಗ ಇದೆಯಲ್ಲ ಡಿ ಆಪ್ಷನ್ನಲ್ಲಿ, ಇದು ಮಾತ್ರ ಭಾಗಶಃ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಸೊ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ ವೃತ್ತ, ಚೌಕ ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಚೌಕ ಇದೆ, ಇಲ್ಲಿ ಕೂಡ ತ್ರಿಭುಜ ಇದೆ. ಹಾಗಾದರೆ ಇಲ್ಲಿ ಆಗುವಂಥದ್ದು ಯಾವುದು ಅಂದರೆ ಇಲ್ಲಿ ವೃತ್ತ ಆಗುತ್ತದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು, ಇಲ್ಲಿ 2 ಗೆರೆಗಳಿದೆ, ಇಲ್ಲಿ 2 ಗೆರೆ ಇದೆ, ಇಲ್ಲಿ 2 ಗೆರೆ ಇದೆ. ಆದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮಾತ್ರ ಡಿಫ್ರೆಂಟ್ ಆಗಿ ಬಂದಿದೆ. ಸೊ ಹಾಗಾಗಿ ಇದು ಆಗುತ್ತದೆ, ಗುಂಪಿಗೆ ಸೇರದ ಪದ ಆಗುತ್ತೆ. ಇಲ್ಲಿ ನೋಡಿ ನೆಕ್ಸ್ಟು, ಇಲ್ಲಿ 3 ಪಾಯಿಂಟ್ಗಳನ್ನು ಕೊಡಲಾಗಿರ್ತದೆ. ಇಲ್ಲಿ 4 ಸಮಸ್ಯಾ ಚಿತ್ರಗಳಲ್ಲಿ ಇವು 3 ಒಂದನ್ನೊಂದು ಹೋಲಿಕೆ ಆಗ್ತಾವೆ. ನೋಡ್ಬೋದು, ಸಮನಾಗಿವೆ. ಆದರೆ ಇಲ್ಲಿ ನೋಡ್ಬೋದು, ಇಲ್ಲಿರುವಂಥ ಸಣ್ಣ ಬ್ಲಾಕ್ ಈ ಕಡೆ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಈ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ 5ನೇದು ನೋಡ್ಬೋದು, ಇಲ್ಲಿ ಚೌಕ, ತ್ರಿಭುಜ, ವೃತ್ತ ಇದೆ. ಇಲ್ಲಿ ನೋಡ್ಬೋದು, ಚೌಕ ಆಗಿರ್ಬೋದು ಮತ್ತು ಇಲ್ಲಿ ಸಣ್ಣ ವೃತ್ತ ಇದೆ. ಇವು 3 ಒಂದನ್ನೊಂದು ಹೋಲಿಕೆ ಆಗ್ತವೆ. ಇಲ್ಲಿ ನೋಡಿ 2 ಚೌಕಗಳು ಬಂದಿವೆ. ಹಾಗಾಗಿ ಇಲ್ಲಿ ಕೂಡ 2 ಚೌಕಗಳು ಬಂದಿಲ್ಲ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು, 4, 9, 15, 16 ಅಂತಿದೆ. ಇಲ್ಲಿ ನೋಡ್ಬೋದು, ಇದು ಒಂದು ವರ್ಗವಾಗಿದೆ. ನೋಡ್ಬೋದು, 2, 2 4, 3, 3 9, 4, 4 16. ಬಟ್ ಇಲ್ಲಿ ಇದೆಯಲ್ಲ, ಇಲ್ಲಿ ಇದು ವರ್ಗ ಆಗೋದಿಲ್ಲ. ಹಾಗಾಗಿ ಸೊ ಇಲ್ಲಿ ಯಾವುದು ಅಂದರೆ 15, ಅಂದರೆ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡಿ, ಬಿ ವೈ ಎ ಜೆಡ್ ಸಿ ಎಕ್ಸ್ ಡಿ ವಿ ಅಂತಿದೆ. ಇದು ಏನು ಬಿ ವೈ ಅಂತ ನೀವು ಕೇಳ್ಬೋದು. ಇಲ್ಲಿ ಬಿ ಅಂದರೆ ಇಲ್ಲಿ ಅಲ್ಫಾಬೆಟಿಕಲ್ ಅಕ್ಷರ ಇದೆಯಲ್ಲ, ಎ ಆಗಾನ ಬಿ ಬರುತ್ತೆ. ಇಲ್ಲಿ ನೋಡ್ಬೋದು, ವೈ ಎಕ್ಸ್ ವೈ ಜೆಡ್. ಸೊ ಇದು ಕರೆಕ್ಟ್ ಇದೆ. ಇದು ಎ ಜೆಡ್ ಕರೆಕ್ಟ್ ಇದೆ. ಎ ಮೊದಲನೇ ಅಕ್ಷರ, ಜೆಡ್ ಕಡೆ ಅಕ್ಷರ. ಮತ್ತು ಇಲ್ಲಿ ನೋಡ್ಬೋದು, ಡಿ ವಿ ಅಂತಿದೆಯಲ್ಲ, ಇದು ಡಿ 4ನೇ ಅಕ್ಷರ. ಇದು ನೋಡ್ರಿ, ಯು ವಿ ಎಕ್ಸ್ ವೈ ಜೆಡ್. ಸೊ ಇದು ಕರೆಕ್ಟ್ ಇದೆ. ಸಿ ಎಕ್ಸ್ ಇದೆಯಲ್ಲ, ಇದು ರಾಂಗ್ ಆಗುತ್ತೆ. ಯಾಕಂದರೆ ಡಿ ಸಿ ಡಿ ಯು ವಿ ಎಕ್ಸ್ ವೈ ಜೆಡ್, ಇದು ಎಕ್ಸ್ ವೈ ಜೆಡ್, ಇದು ಕರೆಕ್ಟ್ ಇದೆ. ಇಲ್ಲಿ ನೋಡಿ, 7ನೇ ಪ್ರಶ್ನೆ ಇದೆಯಲ್ಲ, ಇಲ್ಲಿ ಬಿ ವೈ ಅಂದರೆ ಎರಡನೇ ಅಕ್ಷರ ಬಂದಿದೆ. ಇಲ್ಲಿ ನೋಡ್ತಾ ಹೋಗ್ಬೋದು. ಯಾವ ರೀತಿ ಅಂದರೆ ಇಲ್ಲಿ
ಎರಡನೇ ಅಕ್ಷರ ಅಲ್ಫಾಬೆಟಿಕಲ್ ಅಕ್ಷರ ಬಂದಿದೆ. ಬಿ, ಎ ಆದಮೇಲೆ ಬಿ, ಇಲ್ಲಿ ಎಕ್ಸ್ ಆದಮೇಲೆ ವಾಯ್, ಇಲ್ಲಿ ಇಲ್ಲಿ ನೋಡ್ಬೋದು ಸಿ, ಸಿ ಎಕ್ಸ್ ಅಂತಿದೆ. ಸಿ ಅಂದರೆ ಮೂರನೇ ಅಕ್ಷರ, ಎ ಬಿ ಸಿ, ಇದು ಎಕ್ಸ್ ವೈ ಜೆಡ್, ಸೊ ಕಡೆ ಮೂರನೇ ಅಕ್ಷರ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇದು ನಾಲ್ಕನೇ ಅಕ್ಷರ, ಆದರೆ ಇದು ಮಾತ್ರ ಎ ಟು ಜೆಡ್ ಅಂತ ಬಂದಿದೆ. ಸೊ ಹಾಗಾಗಿ ಇದು ಆನ್ಸರ್ ಆಗುತ್ತದೆ. ನೀವು ನೆಕ್ಸ್ಟ್ ನೋಡ್ಬೋದು ಇಲ್ಲಿ 8ನೇ ಪ್ರಶ್ನೆ. ಜೆಡ್ 26ನೇ ಅಕ್ಷರ, ಬಿ 2ನೇ ಅಕ್ಷರ, ಓ 15ನೇ ಅಕ್ಷರ, ಎಲ್ 10ನೇ ಅಕ್ಷರ ಅಂತಿದೆ. ಜೆಡ್ ಅನ್ನೋದು ಎ ಟು ಜೆಡ್ ವರೆಗೆ ಬಂದಾಗ 26ನೇ ಅಕ್ಷರ ಆಗುತ್ತೆ, ಬಿ 2ನೇ ಅಕ್ಷರ ಆಗುತ್ತೆ, ಓ 10ನೇ ಅಕ್ಷರ ಆಗುತ್ತೆ. ಬಟ್ ಎಲ್ ಇದೆಯಲ್ಲ ಇದು 10ನೇ ಅಕ್ಷರ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತೆ. ನೋಡ್ರಿ, ಎ ನೀವು ನೋಡ್ತಾ ಹೋದರೆ ಉದಾಹರಣೆ ತಮ್ಮ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ನೋಡ್ಬೋದು 4 6 8 10 ಜೆ ಬಂತು. ಹಾಗಾಗಿ ಇಲ್ಲಿ ಯಾವುದಾಗುತ್ತೆ ಅಂದರೆ ಎಲ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ಏನಪ್ಪ ಅಂದರೆ ಕೀಟಗಳು, ಇಲ್ಲಿ ಚಿಟ್ಟೆಗಳು, ಇಲ್ಲಿ ಒಂದು ಜೇನುನೊಣ ಇದೆ. ಇದು ಒಂದು ಇರುವೆ ಚಿಟ್ಟೆ ಆಗಿರ್ಬೋದು ಮತ್ತು ಇಲ್ಲಿ ಒಂದು ಜೇನುನೊಣ ಇದೆ. ಬಟ್ ಇಲ್ಲಿ ಕಪ್ಪೆ ಬಂದಿದೆಯಲ್ಲ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಡಿ ಆಗುತ್ತದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು ಒಂದು ವೃತ್ತದಲ್ಲಿ ಒಂದು ಸಣ್ಣ ವೃತ್ತ, ಇಲ್ಲಿ ತ್ರಿಭುಜದಲ್ಲಿ ವೃತ್ತ, ಚೌಕದಲ್ಲಿ ಚೌಕ ಮತ್ತು ಇಲ್ಲಿ ಚೌಕದಲ್ಲಿ ಚೌಕ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಮಾತ್ರ ತ್ರಿಭುಜದಲ್ಲಿ ತ್ರಿಭುಜ ಬಂದಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದಾಗುತ್ತೆ ಅಂದರೆ ಆಪ್ಷನ್ನು ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು ಒಂದು ಚೌಕ ಕೊಟ್ಟು 2 ಪಾಯಿಂಟ್ಗಳನ್ನು ಕೊಡಲಾಗಿರ್ತದೆ. 4 ಸಮಸ್ಯಾ ಚಿತ್ರಗಳನ್ನು ನೋಡ್ತಾ ಹೋಗ್ಬೋದು ತಾವು. ಇದರಲ್ಲಿ ಯಾವುದು ಆಗೋದಿಲ್ಲ ಅಂತ ಹೇಳ್ಬೋದು ತಾವು ಕೂಡ. ನೋಡಿ, ಚೌಕದ ಒಳಗಡೆನೇ ಬಂದಿದೆ. ಯಾವುದ್ಯಾವುದು ಎ ಬಿ ಆಗಿರ್ಬೋದು ಮತ್ತು ಸಿ ಆಗಿರ್ಬೋದು, ಆದರೆ ಇದು ಡಿ ಆಗಿರ್ಬೋದು. ಎ ಬಿ ಡಿ ಇದಾವಲ್ಲ, ಚೌಕದ ಒಳಗಡೆನೇ ಪಾಯಿಂಟ್ಗಳು ಬಂದಿದೆ. ಬಟ್ ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಇಲ್ಲೇನಿದೆ ನೋಡ್ತಾ ಹೋಗಿ ತಾವು. ಇಲ್ಲಿರುವಂತಹ ಒಂದು ಪಾಯಿಂಟ್ಗಳು ಹೊರಗಡೆ ಬಂದಿದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇ ಜೆ ಓ ಅಂತಿದೆ. ಸೊ ಇಲ್ಲಿ ನೋಡ್ಬೋದು ಇವು 3 ಕೂಡ ಅಲ್ಫಾಬೆಟ್ ಅಕ್ಷರಗಳಾಗ್ತಾವೆ. ಬಟ್ ಇಲ್ಲಿ ಕ್ವಶನ್ ಮಾರ್ಕ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಒಂದು ವೃತ್ತವನ್ನು 2 ಭಾಗ ಮಾಡಲಾಗಿದೆ. ಬಟ್ ಸಿ ಆಪ್ಷನ್ ಇದೆಯಲ್ಲ, ಇಲ್ಲಿ 2 ಭಾಗಗಳು ಮಾಡಲಾಗಿದೆ. ಇಲ್ಲಿ ಕೇವಲ ಒಂದೇ ಭಾಗ ಒಂದು ರೇಖೆಯನ್ನು ಹೊಡಲಾಗಿದೆ. ಸೊ ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಎ ಬಿ ಸಿ ಡಿಯಲ್ಲಿ ಏನು ಅಂದರೆ 4 ಚಿತ್ರಗಳಲ್ಲಿ 3 ಚಿತ್ರಗಳು ಯಾವುದು ಅಂದರೆ ಎ ಸಿ ಡಿ ಇದೆಯಲ್ಲ, ಇವೆಲ್ಲವೂ ಕೂಡ ಪ್ರಾಣಿ ಪಕ್ಷಿಗಳ ಬಗ್ಗೆ ಇದ್ದರೆ, ಇಲ್ಲಿ ಬಿ ಇದೆಯಲ್ಲ ಮನುಷ್ಯ ಚಿತ್ರ ಇದೆ. ಸೊ ಬಿ ಆಪ್ಷನ್ ಆಗುತ್ತದೆ. ಇನ್ನಿಲ್ಲಿ ನೋಡ್ಬೋದು 4 ಸಮಸ್ಯಾ ಚಿತ್ರಗಳು ನೋಡ್ತಾ ಹೋದಾಗ ಇದು ಸೇಬು ಹಣ್ಣು, ಮಾವಿನ ಹಣ್ಣು ಹಾಗೂ ಬಾಳೆಹಣ್ಣು, ಇದು ದ್ರಾಕ್ಷಿ ಇವೆ. ಇದರಲ್ಲಿ ಯಾವುದಾಗುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಇದು ಬದನೆಕಾಯಿ. ಇಲ್ಲಿ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಯಾವುದು ಅಂದರೆ ಇದು ಸೇಬು ಹಣ್ಣು ಆಗಿರ್ಬೋದು, ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣು, ಇದು ಇದೆಯಲ್ಲ ಬದನೆಕಾಯಿ ಚಿತ್ರ ಇದೆ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ 4 ಸಂಖ್ಯೆಗಳನ್ನು ಕೊಡಲಾಗಿರ್ತದೆ. ಹಾಗಾದ್ರೆ ಅದು ಯಾವುದಾಗುತ್ತೆ ನೋಡೋಣ.